ಇವತ್ತು ನಾವು ಮನೆಯಲ್ಲಿನೇ ತುಂಬ ಸರಳವಾಗಿ ಬೆಣ್ಣೆಯನ್ನು ತೆಗಿಬಹುದು. 1 ಸೆಕೆಂಡಲ್ಲಿ 1 ಕೆಜಿಯಷ್ಟು ನಾವು ಬೆಣ್ಣೆನ ತೆಗಿಬಹುದು. ಅದು ಹೆಂಗಂದರೆ ಮಿಕ್ಸಿ ಬೇಡ, ಗ್ರೈಂಡರ್ ಬೇಡ, ಬೀಟರ್ ಬೇಡ, ಆಮೇಲೆ ಮಜ್ಜಿಗೆ ಕಡಿಯೋ ಕಡಗೋಲು ಸಹ ಬೇಡ. ಅಷ್ಟು ಆರಾಮಾಗಿ ನಾವು ಬೆಣ್ಣೆನ ತೆಗಿಬಹುದು. ಅದು ಹೆಂಗಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನಿಲ್ಲಿ ಬರೀ ಅರ್ಧ ಲೀಟ್ರ್ ಹಾಲಿನಿಂದ ಇಷ್ಟೊಂದು ಕೆನೆನ ಜಮಾ ಮಾಡಿ ಇಟ್ಕೊಂಡಿದ್ದೀನಿ. ಆ ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿದ ಮೇಲೆ ಕೆನೆ ಎಲ್ಲ ಇರುತ್ತಲ್ಲ, ಅದನ್ನು ತೆಗೆದು ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇವಾಗ ನಾವು ಫ್ರಿಜ್ಜಿಂದ ಹೊರಗಡೆ ತೆಗೆದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಇವಾಗ ನಾವು ಕೆನೆನೆಲ್ಲ ಒಡ್ಕೋಬೇಕು. ಏನಾದರೂ ಗಂಟಿದ್ರೆ ಈ ರೀತಿಯಾಗಿ ಕೆನೆನ ಒಡ್ಕೋಬೇಕು ಒಂದು ಪಾತ್ರೆಗೆ ಹಾಕ್ಕೊಂಡು. ಇವಾಗ ನಾವು ಬೆಣ್ಣೆನ ಹೆಂಗೆ ತೆಗೆಯೋದು ಅಂತ ಹೇಳಿ ನೋಡ್ಕೊಂಬರೋಣ. ಬೆಣ್ಣೆ ತೆಗೆಯೋದು ತುಂಬ ಸುಲಭ. ಮಿಕ್ಸಿ ಬೇಡ, ಗ್ರೈಂಡರ್ ಬೇಡ, ಬೀಟರ್ ಬೇಡ, ಏನು ಬೇಡ. ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಇದ್ದರೆ ಸಾಕು. ನಾವು ಬೇಳೆ ಕಾಳುಗಳೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಒಂದು ಹಳೆ ಡಬ್ಬಿ, ಸ್ವಲ್ಪ ದೊಡ್ಡದಾದ ಒಂದು ಪ್ಲಾಸ್ಟಿಕ್ ಡಬ್ಬಿ ಇದ್ದರೆ ಅದರಲ್ಲಿ ಒಟ್ಟಿಗೆ ಹಾಕ್ಕೊಂಡು ನಾವು ಬೆಣ್ಣೆನ ಆರಾಮಾಗಿ ತೆಗಿಬಹುದು. ಇವಾಗ ನಾನು ಇದರಲ್ಲಿ ಹೆಂಗೆ ಬೆಣ್ಣೆನ ಮಾಡ್ಕೊಳ್ಳೋದಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಕೆನೆನ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನಿಲ್ಲ, ನಾನು ಇವಾಗ ತೋರಿಸ್ಲಿಕ್ಕೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ನಾವು ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ನಾವು ಮುಚ್ಚಳವನ್ನು ಟೈಟಾಗಿ ಮುಚ್ಚಬೇಕು. ಯಾಕಂದರೆ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಮುಚ್ಚಳವನ್ನು ಟೈಟಾಗಿ ಮುಚ್ಚಿಬಿಟ್ಟು ನಾವೇನಾದರೂ ಕೆಲಸ ಮಾಡ್ತಾನೆ, ಇಲ್ಲ ಯಾರ ಜೊತೆಗೆ ಮಾತಾಡ್ತಾ ಇರಬಹುದು, ಬೇರೆ ಏನಾದರೂ ಕೆಲಸ ಮಾಡ್ತಾನೆ ಈ ರೀತಿ ಆರಾಮಾಗಿ ನಾವು ಅಲ್ಲೇ ನಿಂತ್ಕೊಂಡು ಬೆಣ್ಣೆ ತೆಗಿಬೇಕಂತ ಏನಿಲ್ಲ. ಇಲ್ಲ ಜಸ್ಟ್ ಮಕ್ಕಳಿಗೆ ಕೊಟ್ಟರು ಸಹ ಅವರು ಈ ರೀತಿಯಾಗಿ ಒಂದು ಬೆಣ್ಣೆನ ತೆಗೆದು ನಮಗೆ ಕೊಡ್ತಾರೆ ನೋಡಿ. ಇಷ್ಟೇ, ಇದನ್ನು ಬೇರೆ ಏನು ಕೆಲಸ ಇಲ್ಲ. ಈ ರೀತಿ ಒಂದು ಶೇಕ್ ಮಾಡ್ಕೊಳ್ಳೋದು ಅಥವಾ ಈ ರೀತಿ ಗರ 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 ಅಂತ ತಿರುಗ್ಸೋದು ಸಾಕು. ಜಸ್ಟ್ 1 ಸೆಕೆಂಡು ಬೇಡ, ಅಷ್ಟರಲ್ಲಿ ನೋಡ್ಬೋದು ನಮಗೆ ಬೆಣ್ಣೆ ಬೇಗನೆ ಸಿಗತ್ತೆ. ಈ ರೀತಿ ಮಾಡಿಕೊಂಡ್ರೆ ಸಾಕು. ಬೇರೆ ಎಲ್ಲಾದರೂ ನಾವು ಕೆಲಸ ಮಾತಾಡ್ತಾ ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಬೇಗ ನಮಗೆ ಎಷ್ಟು ಚೆನ್ನಾಗಿ ಬೆಣ್ಣೆ ಸಿಗುತ್ತೆ ನೀವೇ ನೋಡ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಹೇಳಿ. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಿನೂ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಉಳಿದಿರುವಂತಹ ಕೆನೆಯಿಂದ ನಾವು ಮತ್ತೆ ಬೆಣ್ಣೆಯನ್ನು ತೆಗಿಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಹೇಳಿ. ಇದೇ ರೀತಿ ನಾವು ಉಳಿದಿರೋ ಕೆನೆಯಿಂದ ತುಂಬ ಸುಲಭವಾಗಿ ನಾವು ಬೆಣ್ಣೆನ ತೆಗಿಬಹುದು. ಒಂದು ಸ್ವಲ್ಪ ದೊಡ್ಡದಾದ ಪ್ಲಾಸ್ಟಿಕ್ ಡಬ್ಬಿ ಇದ್ದರೆ ಅದರಲ್ಲಿ ಎಲ್ಲ ಒಟ್ಟಿಗೆ ಹಾಕಿನೂ ತೆಗಿಬಹುದು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವಾಗ ಎಲ್ಲ ಕೆನೆಯಿಂದ ಬೆಣ್ಣೆನ ಮಾಡ್ಕೊಂಡಿದ್ದೀನಿ. ಸುಮಾರು 1 ಕೆಜಿಯಷ್ಟು ಬೆಣ್ಣೆ ಇದೆ ಇದು. ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಇದನ್ನು ನಾವು ಮಾಡ್ಕೋಬೋದು. ಮಿಕ್ಸಿ ಬೇಡ, ಕರೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ, ಅವರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಅಷ್ಟೇ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಈ ಬೆಣ್ಣೆಯಿಂದ ಯಾವ ರೀತಿ ನಾವು ತುಪ್ಪವನ್ನು ಮಾಡ್ಕೋಬೋದು ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.